ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ತ್ ಮೂವೀಸ್. ಸ್ನೇಹಿತರೆ, ಇವತ್ತು ನಮ್ಮ ಕನ್ನಡದಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವ ಸಸ್ಪೆನ್ಸ್ ಥ್ರಿಲ್ಲರ್ ಕಾನ್ಸೆಪ್ಟ್ ಅಲ್ಲಿ ಬಂದಿರುವ ತತ್ಸಮ ತದ್ಭವ ಮೂವಿ ಸ್ಟೋರಿಯನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. ಇನ್ನು ನಿಮ್ಗೆ ಯಾವ್ದಾದ್ರು ಮೂವಿಯ ಎಕ್ಸ್ಪ್ಲೈನ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದು ಲೈಕ್ ಆಗ್ಲಿ, ಸಬ್ಸ್ಕ್ರೈಬ್ ಆಗ್ಲಿ ನಮ್ಗೆ ಮುಂದಿನ ವಿಡಿಯೋ ಮಾಡಲು ಮೋಟಿವೇಶನ್ ಆಗಿರುವ ಕಾರಣ ದಯವಿಟ್ಟು ಲೈಕ್ ಮಾಡುವುದನ್ನ ಮರೆಯಬೇಡಿ. ಬನ್ನಿ ಮತ್ತಿನ್ನೇಕೆ ತಡ, ಡೈರೆಕ್ಟ್ ಆಗಿ ಮೂವಿ ನೋಡೋಣ. ಈ ಮೂವಿಯ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ಆಗಿರುವ ಮೇಘನರಾಜ್ ಇನ್ ಆರಿಕಳನ್ನ ತೋರಿಸ್ತಾರೆ. ಒಂದು ರಾತ್ರಿಯ ಸಮಯದಲ್ಲಿ ಆರಿಕಾ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಅಲ್ಲಿ ಇನ್ಸ್ಪೆಕ್ಟರ್ ಅರವಿಂದ್ ಅನ್ನ ಭೇಟಿಯಾಗಿ ನನ್ ಗಂಡ ಸಂಜಯ್ ಕಾಣಿಸ್ತಿಲ್ಲ, ಅದಕ್ಕೆ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಅದನ್ನ ಕೇಳಿದ SI ಅರವಿಂದ್, ನಿಮ್ಮ ರಿಲೇಷನ್ ಮನೆಗೆ ಅಥವಾ ಅವರ ಫ್ರೆಂಡ್ಸ್ ಮನೆಗೆ ಹೋಗಿರ್ಬೋದಲ್ವಾ, ಎಲ್ಲರನ್ನೂ ಒಂದ್ಸರಿ ತಿಳ್ಕೊಂಡ್ರ ಅಂತ ಕೇಳ್ತಾನೆ. ಅದಕ್ಕೆ ಹಾರಿಕಾ, ಸರ್ ನಮ್ಮ ರಿಲೇಟಿವ್ಸ್ ಎಲ್ಲರನ್ನೂ ಕೂಡ ಕೇಳಿದ್ವಿ, ಹಾಗೆ ಸಂಜಯ್ ಫ್ರೆಂಡ್ಸ್ ಗಳನ್ನು ಕೂಡ ಕೇಳಿದ್ವಿ, ಅವ್ರಲ್ಲಿಗೆ ಬಂದಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನನಗೆ ಭಯ ಆಗಿ ಇಲ್ಲಿಗೆ ಬಂದೆ. ಹೇಗಾದ್ರೂ ಮಾಡಿ ನನ್ನ ಗಂಡನನ್ನ ಪತ್ತೆ ಮಾಡಿ ಅಂತೇಳಿ ಇನ್ಸ್ಪೆಕ್ಟರ್ ಅರವಿಂದ್ ಗೆ ರಿಕ್ವೆಸ್ಟ್ ಮಾಡಿ ಸಂಜಯ್ ಫೋಟೋನನ್ನ ಇನ್ಸ್ಪೆಕ್ಟರ್ ಗೆ ಕೊಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಸೀನ್ ಕಟ್ ಆದ್ರೆ ಮೂವಿ ಸ್ಟೋರಿ ಪ್ರೆಸೆಂಟ್ ಬರುತ್ತೆ. ಆರಿಕಾ ಡಾಟರ್ ನಿಧಿದು ಇವತ್ತು ಬರ್ತ್ಡೇ. ನಿಧಿ ಬರ್ತ್ಡೇಗೋಸ್ಕರ ಸ್ಪೆಷಲ್ ಕೇಕ್ ಅನ್ನ ರೆಡಿ ಮಾಡಿ ಅವಳಿಗೆ ಸರ್ಪ್ರೈಸ್ ಕೊಟ್ಟು ನಿಧಿಗೆ ಬರ್ತ್ಡೇ ವಿಶ್ ಅನ್ನ ಮಾಡಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತಾಳೆ. ನಂತರ ನಿಧಿ ಕೂಡ ತನ್ನ ತಾಯಿಗೆ ಒಂದು ಸರ್ಪ್ರೈಸ್ ಅನ್ನ ಕೊಡ್ತಾಳೆ. ಅದೇನು ಅಂದ್ರೆ ನಿಧಿ ಕೂಡ ತನ್ನ ತಾಯಿಗೋಸ್ಕರ ಬರ್ತ್ಡೇ ಡೆಕೋರೇಷನ್ ಅನ್ನ ಮಾಡಿ ಸ್ಪೆಷಲ್ ಕೇಕ್ ಅನ್ನ ತರಿಸಿ ತನ್ನ ತಾಯಿ ಕೈಯಿಂದ ಕೇಕ್ ಅನ್ನ ಕಟ್ ಮಾಡಿಸಿ ಸೆಲೆಬ್ರೇಷನ್ ಅನ್ನ ಮಾಡ್ತಾಳೆ. ಇದನ್ನೆಲ್ಲ ನೋಡಿದ ಆರಿಕಾ, ಇವತ್ ಬರ್ತ್ಡೇ ನಂದಲ್ಲ ನಿಂದಲ್ವಾ, ಇದೇನಿದು ಹೊಸ ಸರ್ಪ್ರೈಸ್ ಅಂತ ಕೇಳಿದಾಗ ಅದಕ್ಕೆ ನಿಧಿ, ಅಮ್ಮ ಮಗಳ ಬರ್ತ್ಡೇ ಅಂದ್ರೆ ತಾಯಿ ಬರ್ತ್ಡೇ ಇದ್ದಾಗೆ ಅಲ್ವಾ, ಏಕೆಂದ್ರೆ ತಾಯಿ ಮಗುವನ್ನ ಇರುವುದಕ್ಕೆ ಸತ್ತು ಬದುಕ್ತಾಳೆ, ಅಷ್ಟೇ ಅಲ್ಲದೆ ಅವಳು ಎಷ್ಟು ನೋವನ್ನ ಅನುಭವಿಸುತ್ತಾಳೆ ಅಲ್ವಾ ಅಂತ ಹೇಳಿದಾಗ ಅದನ್ನ ಕೇಳಿದ ಹಾರಿಕಾ ಫುಲ್ ಆಗಿ ಎಮೋಷನ್ ಆಗ್ತಾಳೆ. ನಂತರ ನಿಧಿ ತನ್ನ ತಾಯಿಗೆ ಒಂದು ಗಿಫ್ಟ್ ಅನ್ನು ಕೂಡ ಕೊಡ್ತಾಳೆ. ಆ ಗಿಫ್ಟ್ ಅನ್ನು ನೋಡಿದ ಹಾರಿಕಾಗೆ ತನ್ನ ಗಂಡ ಸಂಜಯ್ನ ಮೆಮೊರೀಸ್ ನೆನಪಾಗ್ತವೆ. ಇದರಿಂದ ಸ್ವಲ್ಪ ಎಮೋಷನ್ ಆಗ್ತಾಳೆ. ಇಲ್ಲೇ ನಮ್ಗೆ ಗೊತ್ತಾಗೋ ಇನ್ನೊಂದು ವಿಷಯ ಏನಂದ್ರೆ ಹಾರಿಕಾ ನಿಧಿಯ ತಂದೆ ಬಗ್ಗೆ ಅವಳಿಗೆ ಏನು ಕೂಡ ಹೇಳಿರೋದಿಲ್ಲ. ಅದಕ್ಕಾಗಿ ಎಮೋಷನ್ ಆಗಿದ್ದ ಹಾರಿಕಾಳನ್ನು ನೋಡಿದ ನಿಧಿ, ಅಮ್ಮ ಈಗ್ಲಾದ್ರೂ ಅಪ್ಪನ ಬಗ್ಗೆ ಹೇಳು ಅಂತ ಹೇಳ್ತಾಳೆ. ಅದಕ್ಕೆ ಹಾರಿಕಾ ಏನು ಮಾತಾಡದೆ ಸೈಲೆಂಟ್ ಆಗಿರ್ತಾಳೆ. ಅದಕ್ಕೆ ನಿಧಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ನಂತರ ಆಚೆ ಬಂದು ತುಂಬಾ ಬಾಧೆ ಬೀಳ್ತಾಳೆ. ಆಗ ಅವಳ ಗ್ರಾಂಡ್ ಫಾದರ್ ಗೆ ಕಾಲ್ ಮಾಡಿ, ಅಮ್ಮ ಅಪ್ಪನ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ, ಅಪ್ಪನ ಬಗ್ಗೆ ಯಾವಾಗ ಕೇಳಿದ್ರು ಕೂಡ ಅವ್ರ ಬಗ್ಗೆ ಒಂದ್ ಮಾತು ಕೂಡ ಆಡೋದಿಲ್ಲ, ಅಮ್ಮ ಅಪ್ಪನ ಬಗ್ಗೆ ನನ್ನಿಂದ ಏನ್ ಮುಚ್ಚಿಡ್ತಿದ್ದಾಳೆ ಅಂತ ಹೇಳಿ ತುಂಬಾ ಬಾಧೆ ಬೀಳ್ತಾಳೆ. ಇಲ್ಲೇ ನಮಗೆ ಗೊತ್ತಾಗೋ ಇನ್ನೊಂದು ವಿಷಯ ಏನಂದ್ರೆ ನಿಧಿಯ ಗ್ರಾಂಡ್ ಫಾದರ್ ಗೆ ಹಾರಿಕಾ ಅಂದ್ರೆ ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ. ಆಗ ಅವಳ ಗ್ರಾಂಡ್ ಫಾದರ್ ನಿಧಿ ಹತ್ರ ಮಾತಾಡ್ತಾ, ನಿಮ್ಮಮ್ಮ ಯಾವಾಗಲೂ ಕೂಡ ಹಾಗೆ ಮಾಡ್ತಾವ್ರೆ, ಒಂದು ರೀತಿ ಸೈಕೋ ತರ ಬಿಹೇವ್ ಮಾಡ್ತಾವ್ರೆ, ಅದಕ್ಕೋಸ್ಕರ ನಿಮ್ಮ ಅಪ್ಪನ ಬಗ್ಗೆ ನಿನ್ನ ಹತ್ರ ಹೇಳ್ತಾ ಇಲ್ಲ, ಅದಕ್ಕೆ ನೀನ್ ಏನು ಬಾಧೆ ಬೀಳ್ಬೇಡ ಅಂತ ಹೇಳ್ತಾ ಧೈರ್ಯವನ್ನ ಹೇಳಿ ನಿಧಿಯ ಗ್ರಾಂಡ್ ಫಾದರ್ ನಿಧಿಯ ತಂದೆಗೆ ಸಂಬಂಧಿಸಿದ ಫೈಲ್ ಅನ್ನ ಕೊರಿಯರ್ ಮಾಡ್ತಾನೆ. ನಂತರ ನಿಧಿ ಆ ಫೈಲ್ ಅನ್ನ ರಿಸೀವ್ ಮಾಡ್ಕೊಂಡು ಆ ಫೈಲ್ ಅನ್ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಫೈಲ್ ನ ಮೊದಲ ಚಾಪ್ಟರ್ ನ ಹೆಸರು ಮಿಸ್ಸಿಂಗ್ ಪೀಸಸ್. ನಂತರ ಇಲ್ಲಿಂದ ಮೂವಿ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಹಾರಿಕಾ ಪೊಲೀಸ್ ಸ್ಟೇಷನ್ ಗೆ ಬಂದು ಸಂಜಯ್ ಮಿಸ್ಸಿಂಗ್ ಅಂತೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಪೊಲೀಸ್ನವರು ಸಂಜಯ್ನ ಹುಡುಕೋದಿಕ್ಕೆ ತುಂಬಾ ಕಷ್ಟ ಪಡ್ತಾರೆ. ಆದ್ರೆ ಅವರಿಂದ ಏನು ಕೂಡ ಸಾಧ್ಯವಾಗುವುದಿಲ್ಲ. ಆದ್ರೆ ಸಂಜಯ್ ಬಗ್ಗೆ ಯಾವುದೇ ರೀತಿ ಕ್ಲೂ ಸಿಗೋದಿಲ್ಲ. ಹಾಗೆ ಸಂಜಯ್ನ ರಿಲೇಟಿವ್ಸ್ ಗಳನ್ನು ಕೂಡ ಪೊಲೀಸ್ ಸ್ಟೇಷನ್ ಗೆ ಕರೆದು ಎನ್ಕ್ವೈರಿ ಮಾಡಿದ್ರು ಕೂಡ ಯಾವುದೇ ರೀತಿ ಕ್ಲೂ ಸಿಗೋದಿಲ್ಲ. ನಂತರ ತುಂಬಾ ಆಲೋಚನೆ ಮಾಡಿದ ಇನ್ಸ್ಪೆಕ್ಟರ್ ಅರವಿಂದ್ ಮತ್ತೆ ಹಾರಿಕಾಳನ್ನ ಪೊಲೀಸ್ ಸ್ಟೇಷನ್ ಗೆ ಕರೆದು ಅಸಲಿಗೆ ನಿಮ್ಗೂ ಸಂಜಯ್ಗೂ ಹೇಗೆ ಪರಿಚಯವಾಯ್ತು ಅಂತೇಳಿ ಕ್ಲಿಯರ್ ಆಗಿ ಹೇಳಿ ಅಂತ ಕೇಳಿದಾಗ ಅದಕ್ಕೆ ಹಾರಿಕಾ ನಡೆದನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಿಜ ಹೇಳ್ಬೇಕಂದ್ರೆ ಸಂಜಯ್ ಮತ್ತು ಹಾರಿಕಾ ಸ್ಕೂಲ್ ಡೇಸ್ ನಿಂದಲೂ ಕೂಡ ತುಂಬಾ ಕ್ಲೋಸ್ ಆಗಿ ಇರ್ತಾ ಒಬ್ಬರನ್ನ ಕಂಡರೆ ಒಬ್ಬರಿಗೆ ತುಂಬಾ ಇಷ್ಟ ಇರುತ್ತೆ. ಅದಕ್ಕೋಸ್ಕರ ಅವರ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಇಬ್ರು ಮದುವೆ ಮಾಡ್ಕೋಬೇಕು ಅಂತೇಳಿ ಫಿಕ್ಸ್ ಆಗಿ ಇಬ್ರು ಮದುವೆ ಮಾಡ್ಕೊಂಡಿರ್ತಾರೆ. ಅದನ್ನೆಲ್ಲ ಕೇಳಿದ ಅರವಿಂದ್, ನಿಮ್ಮ ಗಂಡ ಮಿಸ್ಸಿಂಗ್ ಆದ ರಾತ್ರಿ ಏನ್ ನಡೀತು ಅಂತ ಕೇಳಿದಾಗ ಅದಕ್ಕೆ ಹಾರಿಕಾ, ಅವತ್ತು ನಂದು ಬರ್ತ್ಡೇ, ನನ್ನ ಗಂಡ ಪ್ರತಿ ವರ್ಷದ ಹಾಗೆ ಅವತ್ತು ಕೂಡ ಗ್ರಾಂಡ್ ಆಗಿ ನನ್ನ ಬರ್ತ್ಡೇ ನ ಸೆಲೆಬ್ರೇಷನ್ ಮಾಡಿದ್ರು, ಹಾಗೆ ನನಗೊಂದು ಸ್ಪೆಷಲ್ ಗಿಫ್ಟ್ ಅನ್ನು ಕೂಡ ಕೊಟ್ರು, ಹಾಗೆ ತುಂಬಾ ಹ್ಯಾಪಿ ಆಗಿದ್ವಿ. ಆದ್ರೆ ಒಂದು ಚಿಕ್ಕ ಮಾತಿನಿಂದ ಕಾಮನ್ ಆಗಿ ಒಂದು ಚಿಕ್ಕ ಜಗಳ ಆಯ್ತು. ಅದಕ್ಕೋಸ್ಕರ ಸಂಜಯ್ ಸ್ವಲ್ಪ ಅಪ್ಸೆಟ್ ಆಗಿ ಮನೆಯಿಂದ ಆಚೆ ಹೋದ್ರು. ಸಂಜಯ್ ನನ್ನ ನೋಡಿದ್ದು ಅದೇ ಕೊನೆ ಸಾರಿ, ಮತ್ತೆ ಅವ್ರ ಮನೆಗೆ ಬರ್ಲಿಲ್ಲ. ನಂತರ ನಾನು ಸಂಜಯ್ ಆಫೀಸ್ ನ ಕೊಲೀಗ್ಸ್ ಕಾಲ್ ಮಾಡಿ ಸಂಜಯ್ ಬಗ್ಗೆ ವಿಚಾರಿಸಿದ್ರೆ ಅವ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಸಿಗಲಿಲ್ಲ. ಅದಕ್ಕೆ ಸ್ವಲ್ಪ ಭಯವಾಗಿ ನಾನು ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಿ ಅಂತ ಹೇಳ್ತಾಳೆ. ಹಾರಿಕಾ ಹೇಳಿದ್ದನ್ನು ಕೇಳಿದ ಇನ್ಸ್ಪೆಕ್ಟರ್ ತುಂಬಾ ಯೋಚನೆ ಮಾಡಿ ಸಂಜಯ್ ಯಾರ ಹತ್ರ ಜಗಳ ಮಾಡ್ಕೊಂಡಿದ್ರ ಅಥವಾ ಸಂಜಯ್ಗೆ ಆಗ್ತಿರೋರು ಯಾರಾದ್ರೂ ಇದ್ರ ಅಂತ ಕೇಳ್ತಾನೆ. ಅದಕ್ಕೆ ಹಾರಿಕಾ, ಸಂಜಯ್ ಅಂದ್ರೆ ಆಫೀಸ್ ಅಲ್ಲಿ ಎಲ್ರಿಗೂ ತುಂಬಾ ಇಷ್ಟ, ಆದ್ರೆ ಆಫೀಸ್ಗೆ ಹೊಸದಾಗಿ ಬಂದಿರುವ MD ಸಿದ್ಧಾರ್ಥ್ಗೆ ಹಾಗೂ ಸಂಜಯ್ ಮಧ್ಯೆ ಸರಿಯಾದ ಮಾತುಗಳು ಇರ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ
ಸಂಜಯ್ ಆದಷ್ಟು ಬೇಗ ಜಾಬ್ ಗೆ ರಿಸೈನ್ ಮಾಡಿ ಮತ್ತೊಂದು ಕಂಪನಿಗೆ ಶಿಫ್ಟ್ ಆಗ್ಬೇಕು ಅಂತ ಅನ್ಕೊಂಡಿದ್ರು ಅಂತ ಹೇಳ್ತಾಳೆ. ಆಗ ಇನ್ಸ್ಪೆಕ್ಟರ್ ಗೆ ಸಂಜಯ್ ಎಂಡಿ ಮೇಲೆ ಸ್ವಲ್ಪ ಡೌಟ್ ಬಂದು ತಕ್ಷಣ ಸಂಜಯ್ ಕೆಲಸ ಮಾಡುವ ಆಫೀಸ್ಗೆ ಹೋಗಿ ಅಲ್ಲಿ ಎಂಡಿ ಸಿದ್ಧಾರ್ಥ್ನ ಭೇಟಿ ಮಾಡ್ತಾರೆ. ಆದ್ರೆ ಸಿದ್ಧಾರ್ಥ್ ತುಂಬಾ ಸಮಯದಿಂದ ಪೊಲೀಸ್ನವ್ರನ್ನ ತನ್ನ ಕ್ಯಾಬಿನ್ ಇಂದ ತುಂಬಾ ಸಮಯ ಆಚೆ ಕಡೆ ವೇಟ್ ಮಾಡಿಸಿ ನಂತರ ತನ್ನ ಕ್ಯಾಬಿನ್ ಗೆ ಕರೀತಾನೆ. ನಂತರ ಇನ್ಸ್ಪೆಕ್ಟರ್ ಸಂಜಯ್ ಬಗ್ಗೆ ಕೆಲವು ಕ್ವಶನ್ ಗಳನ್ನ ಕೇಳ್ತಾರೆ. ಸಂಜಯ್ ಮಿಸ್ಸಿಂಗ್ ಡೇ ಅವತ್ತು ನೀವ್ ಎಲ್ಲಿದ್ರಿ ಅಂತ ಕೇಳಿದಾಗ ಅದಕ್ಕೆ ಎಂಡಿ ಯಾವುದೇ ರೀತಿ ಸರಿಯಾದ ಆನ್ಸರ್ ಅನ್ನ ಕೊಡೋದಿಲ್ಲ. ಆಗ ಇನ್ಸ್ಪೆಕ್ಟರ್ ಎಂಡಿ ತಲೆಗಾಗಿರುವ ಒಂದು ಚಿಕ್ಕ ಗಾಯವನ್ನ ಗಮನಿಸಿ ಈ ಗಾಯ ನಿಮ್ಗೆ ಹೇಗಾಯ್ತು ಅಂತ ಕೇಳಿದಾಗ ಅದಕ್ಕೂ ಕೂಡ ಎಂಡಿ ಯಾವುದೇ ರೀತಿಯ ಸರಿಯಾದ ಆನ್ಸರ್ ನ ಕೊಡದೇ ಇದ್ದಿದ್ದರಿಂದ ಎಂಡಿ ನನ್ನಿಂದ ಯಾವುದೋ ಸತ್ಯವನ್ನ ಮುಚ್ಚಿಡ್ತಿದ್ದಾರೆ ಅಂತೇಳಿ ಅರ್ಥ ಆಗಿ ಅದನ್ನ ಹೇಗಾದ್ರೂ ಮಾಡಿ ಕಂಡುಹಿಡಿಬೇಕು ಅಂತೇಳಿ ಫಿಕ್ಸ್ ಆಗಿ ಅಲ್ಲಿಂದ ಹೊರಟೋಗ್ತಾರೆ. ಸೀನ್ ಕಟ್ ಆದ್ರೆ ಇಲ್ಲಿ ಒಂದು ತೆರೆ ಕೆಡುವಂತ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಹಾರಿಕಾ 2 ದಿನಗಳ ನಂತರ ಸಂಜಯ್ ಡೆಡ್ ಬಾಡಿ ತನ್ನ ಮನೆಯಲ್ಲಿ ಇರುವುದನ್ನ ಗುರುತಿಸಿ ಅದನ್ನ ನೋಡಿ ಶಾಕ್ ಆಗಿ ತುಂಬಾ ಬಾಧೆ ಬೀಳ್ತಾಳೆ. ಹಾಗೆ ಆ ವಿಷಯವನ್ನ ಪೊಲೀಸ್ನವ್ರಿಗೂ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದರಿಂದ ತಕ್ಷಣ ಕ್ರೈಮ್ ಸ್ಪಾಟ್ ಗೆ ಪೊಲೀಸ್ನವರು ಮತ್ತು ಫಾರೆನ್ಸಿಕ್ ಅವರು ಬಂದು ಸೇರ್ಕೊಂಡಿದ್ರಿಂದ ಫಾರ್ಮಾಲಿಟೀಸ್ ಎಲ್ಲವನ್ನು ಕೂಡ ಪೂರ್ತಿ ಮಾಡ್ತಾರೆ. ನಂತರ ಇನ್ಸ್ಪೆಕ್ಟರ್ ಅರವಿಂದ್ ಹಾರಿಕಳನ್ನ ಪೊಲೀಸ್ ಸ್ಟೇಷನ್ ಗೆ ಕರೆಸಿ ತುಂಬಾ ಅಳ್ತಾ ಇದ್ದ ಹಾರಿಕಳನ್ನ ಸಮಾಧಾನ ಮಾಡಿ ಅಸಲಿಗೆ ಸಂಜಯ್ ಬಾಡಿ ನಿಮ್ಮ ಮನೇಲಿ ಇದೆ ಅಂತೇಳಿ ಹೇಗ್ ಗೊತ್ತಾಯ್ತು ನಿಮ್ಗೆ ಅಂತ ಕೇಳ್ತಾನೆ. ಅದಕ್ಕೆ ಹಾರಿಕಾ ನನ್ ಗಂಡ ಕಾಣಿಸ್ತಿಲ್ಲ ಅಂತೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟ 3 ದಿನಗಳ ನಂತರ ನಮ್ಮ ಮನೆಯ ಸುತ್ತಮುತ್ತ ಕೆಟ್ಟ ವಾಸನೆ ಬರುವುದನ್ನ ಗಮನಿಸಿದೆ. ಆ ವಾಸನೆ ಎಲ್ಲಿಂದ ಬರ್ತಾ ಇದೆ ಅಂತೇಳಿ ಆ ವಾಸನೆಯನ್ನ ಫಾಲೋ ಮಾಡ್ಕೊಂಡು ಹೋದಾಗ ಈ ಮನೆಯ ಬೇಸ್ಮೆಂಟ್ ನಲ್ಲಿ ಒಂದು ದೊಡ್ಡ ಬಾಕ್ಸ್ ಅಲ್ಲಿ ಸಂಜಯ್ನ ಡೆಡ್ ಬಾಡಿ ಕೊಳೆತು ಹೋಗಿರುವ ಸ್ಥಿತಿಯಲ್ಲಿ ಇರುವುದನ್ನು ಗಮನಿಸಿ ತಕ್ಷಣ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿ ಅಂತೇಳಿ ಅಲ್ಲಿ ನಡೆದ ಪೂರ್ತಿ ಘಟನೆಯನ್ನ ಹೇಳ್ತಾಳೆ. ಅದನ್ನೆಲ್ಲ ಕೇಳಿದ ಇನ್ಸ್ಪೆಕ್ಟರ್ ಮತ್ತೆ ಹಾರಿಕಳ ಜೊತೆ ಮಾತಾಡ್ತಾ ಸಂಜಯ್ ಮಿಸ್ಸಿಂಗ್ ಆದ ರಾತ್ರಿ ಏನ್ ನಡೀತು ಅಂತೇಳಿ ಮತ್ತೆ ಕ್ಲಿಯರ್ ಆಗಿ ಹೇಳಿ ಅಂತ ಕೇಳ್ತಾನೆ. ಅದಕ್ಕೆ ಹಾರಿಕಾ ಸಂಜಯ್ ಮತ್ತು ನನ್ನ ಮಧ್ಯೆ ಒಂದು ಚಿಕ್ಕ ಜಗಳವಾದಾಗ ಸಂಜಯ್ ನನ್ನನ್ನ ಒಂಟಿಯಾಗಿ ಬಿಟ್ಟು ಅಲ್ಲಿಂದ ಹೊರಟೋದ್ರು. ಅವ್ರು ನನ್ನನ್ನ ಒಂಟಿಯಾಗಿ ಬಿಟ್ಟೋಗಿದ್ದು ನನಗೆ ತುಂಬಾ ಬಾಧೆ ಅಂತ ಅನ್ಸಿ ನಾನು ಕೂಡ ಕಾರಲ್ಲಿ ಹೊರಗಡೆ ಹೋದೆ. ಆಗ ಅಂದುಕೊಳ್ಳದೆ ಹಾರಿಕಳ ಕಾರು ಒಂದು ಟ್ಯಾಕ್ಸಿ ಹಿಂಭಾಗಕ್ಕೆ ಗುದ್ದುತ್ತೆ. ಆದ್ರೆ ಅದೊಂದು ಚಿಕ್ಕ ಆಕ್ಸಿಡೆಂಟ್ ಆಗಿದ್ದರಿಂದ ಯಾರಿಗೂ ಕೂಡ ಏನು ಅಪಾಯ ಆಗೋದಿಲ್ಲ. ಆಗ ಹಾರಿಕಳ ಕಾರು ಸ್ಟಾರ್ಟ್ ಆಗದೇ ಇದ್ದಿದ್ದರಿಂದ ಆ ಟ್ಯಾಕ್ಸಿ ಡ್ರೈವರೇ ಹಾರಿಕಳ ಕಾರನ್ನ ಸ್ಟಾರ್ಟ್ ಮಾಡಿ ಕೊಟ್ಟಿರ್ತಾರೆ. ಆಗ ಹಾರಿಕಾ ಸಂಜಯ್ ಮನೆಗೆ ಬಂದಿರಬಹುದು ಅಂತೇಳಿ ಮನೆಗೆ ಬಂದು ನೋಡಿದಾಗ ಸಂಜಯ್ ಮನೆಗೆ ಬಂದಿಲ್ದೇ ಇರೋ ಕಾರಣ ಹಾರಿಕಾ ಒಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೊಂಡು ಸಂಜೆಗಾಗಿ ವೇಟ್ ಮಾಡ್ತಾ ಹಾಗೆ ನಿದ್ದೆ ಹೋಗ್ಬಿಡ್ತಾಳೆ. ಈ ರೀತಿಯಾಗಿ ಹಾರಿಕಾ ನಡೆದೆಲ್ಲವನ್ನು ಕೂಡ ಇನ್ಸ್ಪೆಕ್ಟರ್ ಹತ್ರ ಹೇಳಿದಾಗ ನಂತರ ಅದನ್ನೆಲ್ಲ ಕೇಳಿದ ಇನ್ಸ್ಪೆಕ್ಟರ್ ಕಾರು ಟ್ಯಾಕ್ಸಿಯನ್ನು ಗುದ್ದಿದ ಸಂಪೂರ್ಣ ಮಾಹಿತಿಯನ್ನ ಕೇಳಿ ತಿಳ್ಕೋತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಇನ್ಸ್ಪೆಕ್ಟರ್ ಸಂಜಯ್ ಆಫೀಸ್ ಎಂಡಿ ಯನ್ನ ಪೊಲೀಸ್ ಸ್ಟೇಷನ್ ಗೆ ಕರೆಸಿ ಅವ್ರನ್ನ ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತಾರೆ. ಏಕೆಂದ್ರೆ ಪೊಲೀಸ್ ಎನ್ಕ್ವೈರಿಯಲ್ಲಿ ಸಂಜಯ್ ಮಿಸ್ಸಿಂಗ್ ಆದ ದಿನವೇ ಎಂಡಿ ಕೂಡ ಅಂದು ಎಲ್ಲಿಗೂ ಹೊರಗಡೆ ಹೋಗಿದ್ದಾನೆ ಅಂತೇಳಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇನ್ಸ್ಪೆಕ್ಟರ್ ಎಂಡಿ ಯನ್ನ ಪೊಲೀಸ್ ಸ್ಟೇಷನ್ ಗೆ ಕರೆಸಿ ಈಗಲಾದ್ರೂ ನಿಜ ಹೇಳು, ಅವತ್ತು ರಾತ್ರಿ ನೀನ್ ಎಲ್ಲಿಗೋಗಿದ್ದೆ ಅಂತ ಕೇಳಿದಾಗ ಆಗಲೂ ಕೂಡ ಎಂಡಿ ಸೈಲೆಂಟ್ ಆಗೇ ಇರ್ತಾನೆ. ಆಗ ಅದೇ ಸಮಯಕ್ಕೆ ಎಂಡಿಯ ಗರ್ಲ್ ಫ್ರೆಂಡ್ ಅಲ್ಲಿಗೆ ಬಂದು ಬೇಬಿ ಪೊಲೀಸ್ನವ್ರು ಯಾಕೆ ನೀನ್ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ, ಅಸಲು ಏನಾಯ್ತು ಬೇಬಿ ನೀನ್ ಏನು ತಪ್ಪು ಮಾಡೋದಿಲ್ಲ ನನ್ ಚೆನ್ನಾಗ್ ಗೊತ್ತು, ಆದ್ರೆ ಅವತ್ ರಾತ್ರಿ ನನಗ್ ಗೊತ್ತಿಲ್ಲದ ಹಾಗೆ ಎಲ್ಲಿಗೋಗಿದ್ದೆ ಅಂತೇಳಿ ಇಲ್ಲಿವರೆಗೂ ಕೂಡ ನನಗೆ ಹೇಳಿಲ್ಲ, ನೀನು ಈಗ್ಲಾದ್ರೂ ಹೇಳು ಅಂತ ಕೇಳಿದಾಗ ಆಗ ಎಂಡಿಗೆ ಬೇರೆ ದಾರಿ ಇಲ್ಲದೆ ಇನ್ಸ್ಪೆಕ್ಟರ್ ಅರವಿಂದ್ ಹತ್ರ ಮಾತಾಡ್ತಾ ಸಂಜಯ್ ಮಿಸ್ಸಿಂಗ್ ಆದ ದಿನ ಆ ರಾತ್ರಿ ನಾನು ಎಲ್ಲಿದ್ದೆ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಿಜ ಹೇಳ್ಬೇಕಂದ್ರೆ ಎಂಡಿ ಸಿದ್ಧಾರ್ಥ್ ಒಂದ್ ರೀತಿ ಗೇ ಟೈಪ್ ತನ್ನ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿರೋ ಒಬ್ಬ ವ್ಯಕ್ತಿ ಜೊತೆ ತನ್ನ ಪಾರ್ಕಿಂಗ್ ಏರಿಯಾದಲ್ಲಿಯೇ ತನ್ನ ಕಾರ್ ನಲ್ಲಿ ಎಂಡಿ ಮತ್ತು ಆ ವ್ಯಕ್ತಿ ರೊಮ್ಯಾನ್ಸ್ ಮಾಡ್ಕೊಳ್ತಾ ಇರ್ತಾರೆ. ಈ ವಿಷಯ ಹೇಳಿದ್ರೆ ಎಲ್ರಿಗೂ ನಾನು ಗೇ ಅಂತೇಳಿ ಗೊತ್ತಾಗುತ್ತೆ ಅಂತೇಳಿ ಆ ರಾತ್ರಿ ನೀನ್ ಎಲ್ಲಿದ್ದೆ ಅಂತೇಳಿ ಪೊಲೀಸರು ಎಷ್ಟೇ ಸಾರಿ ಕೇಳಿದ್ರು ಕೂಡ ಆನ್ಸರ್ ಅನ್ನ ಕೊಟ್ಟಿರೋದಿಲ್ಲ. ಇದನ್ನೆಲ್ಲ ಕೇಳಿ ಎಂಡಿ ಗರ್ಲ್ ಫ್ರೆಂಡ್ ತುಂಬಾ ಬೇಸರ ಮಾಡ್ಕೊಳ್ತಾಳೆ. ಆಗ ಇನ್ಸ್ಪೆಕ್ಟರ್ ಎಂಡಿಯ ಬಾಯ್ ಫ್ರೆಂಡ್ ಅನ್ನ ಅಲ್ಲಿಗೆ ಕರೆಸ್ತಾರೆ. ಆಗ ಇನ್ಸ್ಪೆಕ್ಟರ್ ಆ ವ್ಯಕ್ತಿಯನ್ನ ಎಂಡಿ ಹೇಳಿದ್ದೆಲ್ಲ ನಿಜನಾ ಅಂತ ಕೇಳಿದಾಗ ಆಗ ಆ ವ್ಯಕ್ತಿ ಹೌದು, ಎಂಡಿ ಆ ರಾತ್ರಿ ನನ್ ಜೊತೆನೆ ಇದ್ರು ಅಂತ ಹೇಳಿದ್ದರಿಂದ ಇನ್ಸ್ಪೆಕ್ಟರ್ ಗೆ ಒಂದು ಕ್ಲಾರಿಟಿ ಬಂದು ಅವರನ್ನ ಅಲ್ಲಿಂದ ಕಳಿಸ್ತಾರೆ. ಸೀನ್ ಕಟ್ ಆದ್ರೆ ಮಾರನೇ ದಿನ ಪೊಲೀಸ್ ಸ್ಟೇಷನ್ ಗೆ ಮ್ಯಾಥ್ಯೂ ಎಂಬ ವ್ಯಕ್ತಿ ಬಂದು ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಸರ್ ನನ್ ಗರ್ಲ್ ಫ್ರೆಂಡ್ ಮಿಸ್ ಆಗಿದ್ದಾಳೆ, ಅದಕ್ಕೋಸ್ಕರ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡೋದಿಕ್ ಬಂದಿನಿ ಅಂತ ಹೇಳ್ತಾನೆ. ಅದನ್ನ ಕೇಳಿದ ಇನ್ಸ್ಪೆಕ್ಟರ್ ಅವನ ಗರ್ಲ್ ಫ್ರೆಂಡ್ ನ ಡೀಟೇಲ್ಸ್ ಅನ್ನ ಕೇಳಿದಾಗ ಅದಕ್ಕೆ ಮ್ಯಾಥ್ಯೂ ಸರ್ ನನ್ನ ಗರ್ಲ್ ಫ್ರೆಂಡ್ ಹೆಸರು ಅಕೀರಾ ಅಂತೇಳಿ 2 ದಿನಗಳಿಂದ ಕಾಣಿಸ್ತಿಲ್ಲ ಅಂತೇಳಿ ಅಕೀರಾ ಫೋಟೋವನ್ನ ತೋರಿಸ್ತಾನೆ. ಆ ಫೋಟೋವನ್ನು ನೋಡಿದ ಇನ್ಸ್ಪೆಕ್ಟರ್ ಮೈಂಡ್ ಬ್ಲಾಂಕ್ ಆಗುತ್ತೆ, ಏಕೆಂದ್ರೆ ಆ ಫೋಟೋಲಿ ಇರೋದು ಹಾರಿಕಾ ಆಗಿದ್ದರಿಂದ. ಆಗ ಇನ್ಸ್ಪೆಕ್ಟರ್ ಇವಳ ಹೆಸರು ಹಾರಿಕಾ ತಾನೆ, ಅಕೀರಾ ಅಂತ ಹೇಳ್ತಿದ್ಯಾ ಅಂತ ಕೇಳಿದಾಗ ಅದಕ್ಕೆ ಮ್ಯಾಥ್ಯೂ ಇನ್ಸ್ಪೆಕ್ಟರ್ ತಲೆ ಕೆಡುವಂತ ಮ್ಯಾಟರ್ ನ ರಿವೀಲ್ ಮಾಡ್ತಾನೆ. ಅದೇನು ಅಂದ್ರೆ ಸರ್ ಹಾರಿಕಾ ಮತ್ತು ಅಕೀರಾ ಇಬ್ರು ಟ್ವಿನ್ಸ್, ನಾನು ಹಾರಿಕಾ ಲವ್ ಮಾಡ್ತಾ ಇದ್ವಿ. ಒಂದು ದಿನ ಅಕೀರಾ ನಮ್ಮ ಪ್ರೀತಿ ವಿಷಯವನ್ನ ಹಾರಿಕಾ ಹತ್ರ ಹೇಳಿದಾಗ ಅವ್ರು ಒಪ್ಕೊಳ್ಳಿಲ್ಲ. ನಿಜ ಹೇಳ್ಬೇಕಂದ್ರೆ ಹಾರಿಕಾ ಒಂದ್ ರೀತಿ ಸೈಕೋ ಇದ್ದಾಗೆ, ನಿಜ ಹೇಳ್ಬೇಕಂದ್ರೆ ಅಕೀರಾನನ್ನ ಅವಳೇ ಏನಾದ್ರೂ ಮಾಡಿರ್ಬೇಕು, ನನ್ಗೆ ಯಾಕೋ ಅವಳ ಮೇಲೆ ತುಂಬಾ ಅನುಮಾನ ಇದೆ ಅಂತ ಹೇಳ್ತಾನೆ. ಅದನ್ನೆಲ್ಲ ಕೇಳಿದ ಇನ್ಸ್ಪೆಕ್ಟರ್ ನಾನು ಹಾರಿಕಾಳನ್ನ ಕರೆಸಿ ಎನ್ಕ್ವೈರಿ ಮಾಡ್ತೀನಿ ಅಂತೇಳಿ ಮ್ಯಾಥ್ಯೂನ ಅಲ್ಲಿಂದ ಕಳಿಸ್ತಾನೆ. ಸೀನ್ ಕಟ್ ಆದ್ರೆ ಮಾರನೇ ದಿನ ಇನ್ಸ್ಪೆಕ್ಟರ್ ಹಾರಿಕಾಳನ್ನ ಪೊಲೀಸ್ ಸ್ಟೇಷನ್ ಗೆ ಕರೆಸಿ ಯಾಕೆ ನೀವು ಒಂದು ವಿಷಯವನ್ನ ನನ್ನ ಹತ್ರ ಮುಚ್ಚಿಟ್ರಿ, ನಿಮ್ಗೆ ಅಕೀರಾ ಎಂಬ ಸಿಸ್ಟರ್ ಇದ್ದಾಳೆ,
ಅವಳು ನೀವು ಟ್ವಿನ್ಸ್ ಅನ್ನೋದನ್ನ ನನ್ನ ಹತ್ರ ಯಾಕೆ ಹೇಳಿಲ್ಲ ಅಂತ ಕೇಳ್ತಾರೆ. ಆಗ ಹಾರಿಕಾ ಶಾಕ್ ಆಗಿ, ಸಾರ್ ಅಸಲಿಗೆ ನೀವೇನ್ ಮಾತಾಡ್ತಿದ್ದೀರಾ, ನನ್ಗೆ ಸಿಸ್ಟರೇ ಇಲ್ಲ, ನನ್ಗೆ ಸಿಸ್ಟರ್ ಇದಾರೆ ಅಂತೇಳಿ ನಿಮ್ಗೆ ಯಾರು ಹೇಳಿದ್ದು ಅಂತ ಕೇಳಿದಾಗ ಅದಕ್ಕೆ ಇನ್ಸ್ಪೆಕ್ಟರ್ ನಿನ್ಗೆ ಮ್ಯಾಥು ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಹಾರಿಕಾ, ಗೊತ್ತು ಸರ್, ನನಗೆ ಮ್ಯಾಥು ಒಬ್ಬ ವ್ಯಕ್ತಿ ನನ್ನ ಹತ್ರ ಬಂದು ನನ್ನನ್ನ ಅಕೀರಾ ಅಂತೇಳಿ ಕರಿತಾ ಇದ್ರು. ಅವ್ರಿಗೆ ನಾನು ತುಂಬಾ ಸಾರಿ ಹೇಳ್ದೆ ನನ್ನ ಹೆಸರು ಅಕೀರಾ ಅಲ್ಲ ಹಾರಿಕಾ ಅಂತೇಳಿ, ಆದ್ರೂ ಕೂಡ ಅವರು ನನ್ನನ್ನ ಅಕೀರಾ ಅಂತಲೇ ಕರಿತಾ ಇದ್ರು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಸಿಸ್ಟರ್ ಯಾರು ಇಲ್ಲ ಸರ್ ಅಂತ ಹೇಳ್ತಾಳೆ. ಅದನ್ನ ಕೇಳಿದ ಇನ್ಸ್ಪೆಕ್ಟರ್ ಗೆ ಏನು ಕೂಡ ಅರ್ಥ ಆಗೋದಿಲ್ಲ. ನಂತರ ಮ್ಯಾಥು ಯಾಕೆ ಈ ತರ ಹೇಳ್ದ ಅಂತೇಳಿ ತುಂಬಾ ಆಲೋಚನೆ ಮಾಡಿ ಮ್ಯಾಥು ಮೇಲೆ ಡೌಟ್ ಬಂದು ಮತ್ತೆ ಮ್ಯಾಥುವನ್ನ ಪೊಲೀಸ್ ಸ್ಟೇಷನ್ ಗೆ ಕರೆಸಿ, ನೀನ್ ಹೇಳ್ತಿರೋದು ಸುಳ್ಳು ಅಂತೇಳಿ ನನಗೆ ಗೊತ್ತಾಗಿದೆ. ಹಾರಿಕಾಗೆ ಅಸಲಿಗೆ ಅಕೀರಾ ಅನ್ನೋ ಸಿಸ್ಟರೇ ಇಲ್ವಂತೆ, ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ದೆ, ನಿಜ ಹೇಳು ಅಂತ ಕೇಳಿದಾಗ ಅದಕ್ಕೆ ಮ್ಯಾಥು, ಸಾರ್ ನಾನು ಹೇಳಿದ್ದೆಲ್ಲ ನಿಜ, ಹಾರಿಕಾ ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಅದನ್ನ ಕೇಳಿದ ಇನ್ಸ್ಪೆಕ್ಟರ್, ಓಕೆ ನೀನ್ ಹೇಳಿದ್ದೆ ನಿಜ ಅಂತ ನಾನು ನಂಬಬೇಕು ಅಂದ್ರೆ ನಿನ್ಗೆ ಅಕೀರಾ ಬಗ್ಗೆ ಗೊತ್ತಲ್ವಾ, ಆಗಿದ್ದಾಗ ಅಕೀರಾ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡು, ಅಕೀರಾ ಎಲ್ಲಿರ್ತಾಳೆ ಏನ್ ಮಾಡ್ತಾ ಇರ್ತಾಳೆ ಅಂತ ಕೇಳಿದಾಗ ಅದಕ್ಕೆ ಮ್ಯಾಥು, ಸಾರ್ ನನಗೆ ಅಕೀರಾ ಅಡ್ರೆಸ್ ಗೊತ್ತಿಲ್ಲ, ಆದ್ರೆ ಅಕೀರಾನ ಮೊದಲನೇ ಸಾರಿ ಒಂದು ಪಬ್ ಅಲ್ಲಿ ನೋಡ್ದೆ, ಅಲ್ಲೇ ಅಕೀರಾ ಒಂದು ಗಿಟಾರ್ ಅನ್ನ ಪ್ಲೇ ಮಾಡ್ತಾ ಇದ್ಲು, ಅಲ್ಲೇ ನಾನು ಮತ್ತು ಅಕೀರಾ ಮೊದಲನೇ ಸಾರಿ ಮೀಟ್ ಆಗಿದ್ದು ಅಂತೇಳಿ ಇನ್ನೂ ಸ್ವಲ್ಪ ಡೀಟೇಲ್ಸ್ ಅನ್ನ ಕೊಡ್ತಾನೆ. ಆಗ ಹಾರಿಕಾ ಮತ್ತು ಮ್ಯಾಥು ಮಾತುಗಳನ್ನ ಕೇಳಿದ ಇನ್ಸ್ಪೆಕ್ಟರ್ ಗೆ ಯಾರು ಸುಳ್ಳು ಹೇಳ್ತಿದ್ದಾರೆ ಯಾರು ನಿಜ ಹೇಳ್ತಾರೆ ಅಂತೇಳಿ ಅರ್ಥ ಆಗೋದಿಲ್ಲ. ತುಂಬಾ ಆಲೋಚನೆ ಮಾಡಿದ ಇನ್ಸ್ಪೆಕ್ಟರ್ ಮಾರನೇ ದಿನ ಹಾರಿಕಾಳನ್ನ ಮತ್ತೆ ಪೊಲೀಸ್ ಸ್ಟೇಷನ್ ಗೆ ಕರೆಸಿ, ಅಸಲಿಗೆ ಈ ಕೇಸಲ್ಲಿ ಏನ್ ನಡೀತಿದೆ ಅಂತೇಳಿ ನಂಗೆ ಅರ್ಥ ಆಗ್ತಾ ಇಲ್ಲ, ನೀವಿಬ್ರು ಹೇಳಿರೋ ಮಾತುಗಳಲ್ಲಿ ಯಾರು ನಿಜ ಹೇಳ್ತೀರಾ ಅಂತೇಳಿ ಗೊತ್ತಿಲ್ಲ, ಈ ಕೇಸಲ್ಲಿ ನೀವು ಮತ್ತು ಮ್ಯಾಥು ಹೇಳಿರೋದನ್ನ ಕೇಳಿದ್ರೆ ನನಗೆ ಒಂದು ಅನಿಸ್ತಾ ಇದೆ, ಅದೇನು ಅಂದ್ರೆ ನೀವೇ ಅಕೀರಾಗೆ ಆಕ್ಟ್ ಮಾಡ್ತಾ ಮ್ಯಾಥು ಜೊತೆ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡ್ತಾ ಇದೀರ ಅಂತ ಅನಿಸ್ತಾ ಇದೆ. ಹಾಗೆ ನಿಮ್ಮಿಬ್ಬರ ರಿಲೇಶನ್ಶಿಪ್ ಬಗ್ಗೆ ನಿಮ್ ಗಂಡ ಸಂಜಯ್ಗೆ ಗೊತ್ತಾಗಿರುತ್ತೆ, ಅದಕ್ಕೋಸ್ಕರ ನೀವು ಮತ್ತು ಮ್ಯಾಥು ಸೇರ್ಕೊಂಡು ಅಥವಾ ನೀವು ಒಬ್ಬರೇ ನಿಮ್ಗೆ ಅಡ್ಡವಾಗಿರುವ ಸಂಜಯ್ನನ್ನ ಕೊಲೆ ಮಾಡಿರ್ತೀರಾ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿದ ಹಾರಿಕಾ ತುಂಬಾ ಬೇಜಾರ್ ಮಾಡ್ಕೊಳ್ತಾಳೆ. ಆಗ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ, ಅಸಲಿಗೆ ನನ್ನ ಗಂಡನನ್ನ ನಾನು ಯಾಕೆ ಸರ್ ಕೊಲೆ ಮಾಡ್ತೀನಿ, ನಾನು ಕೂಡ ಸಂಜಯ್ ಚಿಕ್ಕಂದಿನಿಂದಲೂ ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ವಿ, ನನಗೆ ಸಂಜಯ್ ಚಿಕ್ಕಂದಿನಿಂದಲೂ ಗೊತ್ತು, ಒಂದ್ ವೇಳೆ ನೀವ್ ಅನ್ಕೊಳ್ಳೋ ತರ ನನ್ ಗಂಡ ಸಂಜಯ್ ನಾನೇ ಕೊಲೆ ಮಾಡಿದ್ರೆ ನನ್ ಗಂಡ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿ ನಾನೇ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಯಾಕೆ ಕೊಡ್ತಾ ಇದ್ದೆ ಅಂತ ಕೇಳ್ತಾಳೆ. ಅದನ್ನ ಕೇಳಿದ ಇನ್ಸ್ಪೆಕ್ಟರ್ಗೂ ಕೂಡ ಹಾರಿಕೆ ಹೇಳ್ದದು ನಿಜ ಅಂತ ಅನ್ಸುತ್ತೆ. ಇದರಿಂದ ಈ ಕೇಸ್ ಅನ್ನ ಹೀಗೆ ಸಾಲ್ವ್ ಮಾಡ್ಬೇಕು ಅಂತೇಳಿ ಅರ್ಥ ಆಗದೆ ಫುಲ್ ಟೆನ್ಷನ್ ಆಗಿ ಹೋಗ್ತಾರೆ. ಆಗ ಅದೇ ಸಮಯಕ್ಕೆ ಸಂಜಯ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಆಗ ರಿಪೋರ್ಟ್ ಅನ್ನು ಚೆಕ್ ಮಾಡಿದ ಇನ್ಸ್ಪೆಕ್ಟರ್ ಗೆ ಒಂದು ವಿಷಯ ಗೊತ್ತಾಗುತ್ತೆ, ಅದೇನು ಅಂದ್ರೆ ಸಂಜಯ್ ಸತ್ವದ ನಂತರ ಕೂಡ ಅವನ ಶರೀರದ ಮೇಲೆ ಗಾಯಗಳನ್ನ ಮಾಡಿದ್ದಾರೆ ಅಂತ. ಇದು ರಿಪೋರ್ಟ್ಸ್ ಮೂಲಕ ಇನ್ಸ್ಪೆಕ್ಟರ್ ಗೆ ಗೊತ್ತಾಗುತ್ತೆ. ಸೀನ್ ಕಟ್ ಆದ್ರೆ ಮಾರನೇ ದಿನ ಇನ್ಸ್ಪೆಕ್ಟರ್ ಮ್ಯಾಥು ಮತ್ತು ಹಾರಿಕಾ ಇಬ್ಬರನ್ನು ಕೂಡ ಪೊಲೀಸ್ ಸ್ಟೇಷನ್ ಗೆ ಕರೆಸಿ ಇನ್ಸ್ಪೆಕ್ಟರ್ ಹಾರಿಕಾಗೆ ಒಂದು ಗಿಟಾರ್ ಅನ್ನ ಕೊಟ್ಟು ಪ್ಲೇ ಮಾಡೋದಕ್ಕೆ ಹೇಳ್ತಾರೆ. ಏಕೆಂದ್ರೆ ಮ್ಯಾಥು ಹೇಳಿರೋ ಪ್ರಕಾರ ಅವನ ಗರ್ಲ್ ಫ್ರೆಂಡ್ ಅಕೀರಾಗೆ ಗಿಟಾರ್ ಪ್ಲೇ ಮಾಡೋದಕ್ಕೆ ಬರುತ್ತೆ. ಆಗ ಹಾರಿಕಾ ಕೂಡ ಗಿಟಾರ್ ಅನ್ನ ತುಂಬಾ ಚೆನ್ನಾಗಿ ಪ್ಲೇ ಮಾಡ್ತಾಳೆ. ಅದನ್ನ ನೋಡಿದ ಮ್ಯಾಥು ಶಾಕ್ ಆಗಿ, ಇವಳು ನನ್ನ ಗರ್ಲ್ ಫ್ರೆಂಡ್ ಅಕೀರಾ ಅಂತೇಳಿ ಫಿಕ್ಸ್ ಆಗಿ ಅವಳನ್ನ ಹಗ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಆಗ ತಕ್ಷಣ ಇನ್ಸ್ಪೆಕ್ಟರ್ ತಡೆದು ಅವನ ಕಪಾಳಕ್ಕೆ ಹೊಡೆದು ಅಸಲಿ ವಿಚಾರ ಗೊತ್ತಾಗೋವರೆಗೂ ಸೈಲೆಂಟ್ ಆಗಿ ನಿಂತ್ಕೋ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಇನ್ಸ್ಪೆಕ್ಟರ್ ಅರವಿಂದ್ಗೆ ಈ ಕೇಸ್ ನ ಒಂದು ಇನ್ವೆಸ್ಟಿಗೇಷನ್ ಒಂದು ಭಾಗವಾಗಿ ಒಂದು ವಿಷಯ ಗೊತ್ತಾಗುತ್ತೆ. ಪ್ರತಿ ತಿಂಗಳು ಒಬ್ಬ ಡೆಲಿವರಿ ಬಾಯ್ ಹಾರಿಕಾ ಮನೆಗೆ ಒಂದು ಮ್ಯಾಗಝಿನ್ ಅನ್ನ ಡೆಲಿವರಿ ಮಾಡೋದಕ್ಕೆ ಹೋಗ್ತಾ ಇದ್ದ ಅಂತ ಹೇಳಿ, ಹಾಗೆ ಸಂಜೆ ಮಿಸ್ಸಿಂಗ್ ಆದ ದಿನವೂ ಕೂಡ ಆ ಡೆಲಿವರಿ ಬಾಯ್ ಹಾರಿಕಾ ಮನೆಗೆ ಹೋಗಿ ಆ ಮ್ಯಾಗಝಿನ್ ಅನ್ನ ಡೆಲಿವರಿ ಮಾಡಿದ್ದಾನೆ ಅಂತ ಹೇಳಿ ಗೊತ್ತಾಗುತ್ತೆ. ಆಗ ಇನ್ಸ್ಪೆಕ್ಟರ್ ಆ ಡೆಲಿವರಿ ಬಾಯ್ ನನ್ನ ಸ್ಟೇಷನ್ ಗೆ ಕರೆಸಿ ಮೇ 22 ಹಾರಿಕಾ ಮನೆಗೆ ಮ್ಯಾಗಝಿನ್ ಡೆಲಿವರಿ ಮಾಡೋದಕ್ಕೆ ನೀನು ಹೋಗಿದ್ಯಾ ಅಂತ ಕೇಳಿದಾಗ ಅದಕ್ಕೆ ಅವನು, ಹೌದು ಸರ್, ಪ್ರತಿ ತಿಂಗಳು ಸಂಜಯ್ ಸರ್ಗೆ ಆಫೀಸ್ ಇಂದ ಬರೋ ಮ್ಯಾಗಝಿನ್ ಅನ್ನ ಅವ್ರ ಮನೆಗೆ ಡೆಲಿವರಿ ಮಾಡೋದಕ್ಕೆ ನಾನೇ ಹೋಗ್ತಾ ಇದ್ದೆ ಸರ್. ಅವತ್ ರಾತ್ರಿ ಕೂಡ ಮ್ಯಾಗಝಿನ್ ನ ಡೆಲಿವರಿ ಮಾಡೋದಕ್ಕೆ ಹೋಗಿದ್ದೆ. ಆ ರಾತ್ರಿ ಕೂಡ ಮನೆಯಲ್ಲಿ ಹಾರಿಕಾ ಮೇಡಮ್ ಇದ್ರು, ಅದನ್ನ ಅವರಿಗೆ ಕೊಟ್ಟು ಅಲ್ಲಿಂದ ಹೊರಟೋದೆ ಅಂತ ಹೇಳ್ತಾನೆ. ಅದನ್ನೆಲ್ಲ ಕೇಳಿದ ಇನ್ಸ್ಪೆಕ್ಟರ್ ಅರವಿಂದ್ಗೆ ಹಾರಿಕಾ ಮೇಲೆ ಅನುಮಾನ ಬರುತ್ತೆ. ಏಕೆಂದ್ರೆ ಇನ್ಸ್ಪೆಕ್ಟರ್ ಅವತ್ತು ಹಾರಿಕಾಳನ್ನ ಎನ್ಕ್ವೈರಿ ಮಾಡಿದಾಗ ಆ ರಾತ್ರಿ ಹಾರಿಕಾ ಕೂಡ ಸಂಜಯ್ಗೋಸ್ಕರ ಕಾರಲ್ಲಿ ಆಚೆ ಹೋಗಿ ಅರ್ಧರಾತ್ರಿ ಸಮಯದಲ್ಲಿ ಮನೆಗೆ ವಾಪಸ್ ಬಂದೆ ಅಂತ ಹೇಳಿರ್ತಾಳೆ. ನಂತರ ಇನ್ಸ್ಪೆಕ್ಟರ್ ಮಾರನೇ ದಿನ ಹಾರಿಕಾಳನ್ನ ಮತ್ತೆ ಪೊಲೀಸ್ ಸ್ಟೇಷನ್ ಗೆ ಕರೆಸಿ ಮತ್ತೆ ಅವಳ ಜೊತೆ ಮಾತಾಡ್ತಾ, ಅವತ್ ರಾತ್ರಿ ನೀವು ಆಚೆಗೆ ಹೋಗಿದ್ರಾ ಅಥವಾ ಮನೇಲಿ ಇದ್ರಾ ಅಂತ ಕೇಳಿದಾಗ ಅದಕ್ಕೆ ಹಾರಿಕಾ, ಸಾರ್ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಅಲ್ವಾ, ನನ್ನ ಗಂಡನನ್ನ ಹುಡ್ಕೊಂಡು ಹೊರಗಡೆ ಹೋಗಿದ್ದೆ ಅಂತ ಹೇಳ್ತಾಳೆ. ಅದನ್ನ ಕೇಳಿದ ಇನ್ಸ್ಪೆಕ್ಟರ್ ಗೆ ಹಾರಿಕಾ ನಿಜ ಹೇಳ್ತಿದ್ದಾಳು ಇಲ್ವೋ ಅಂತ ತಿಳ್ಕೋಬೇಕು ಅಂತೇಳಿ ಇನ್ಸ್ಪೆಕ್ಟರ್ ಗೆ ಬೇರೆ ದಾರಿ ಇಲ್ಲದೆ ಹಾರಿಕಾಗೆ ಪೋಲಿಯೋಗ್ರಫಿ ಟೆಸ್ಟ್ ಅನ್ನ ಮಾಡಿಸ್ತಾರೆ. ಇನ್ಸ್ಪೆಕ್ಟರ್ ಹಾರಿಕಾಗೆ ಮೊದಲು ಯಾವ ಕ್ವಶನ್ ಗಳನ್ನ ಕೇಳಿರ್ತಾರೋ ಮತ್ತೆ ಅದೇ ಕ್ವಶನ್ ಗಳನ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಹಾರಿಕಾ ಯಾವುದೇ ರೀತಿ ಟೆನ್ಷನ್ ತಗೊಳ್ಳದೆ ಇನ್ಸ್ಪೆಕ್ಟರ್ ಕೇಳಿದ ಕ್ವಶನ್ ಗಳಿಗೆ ನೇರವಾಗಿ ಆನ್ಸರ್ ಅನ್ನ ಕೊಡ್ತಾಳೆ. ಆಗ ಇನ್ಸ್ಪೆಕ್ಟರ್, ನಿಜ ಹೇಳು, ನೀನೇ ಅಕೀರಾ ಅಲ್ವಾ ಅಂತ ಕೇಳಿದಾಗ ಆ ಕ್ವಶನ್ ಕೇಳಿದ ಹಾರಿಕಾಗೆ ಅವಳ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಇದನ್ನ ನೋಡಿದ ಇನ್ಸ್ಪೆಕ್ಟರ್ ಗೆ ಹಾರಿಕಾ ನನ್ನಿಂದ ಯಾವ್ದೋ ವಿಚಾರವನ್ನ ಮುಚ್ಚಿಟ್ಟಿದ್ದಾಳೆ ಅಂತೇಳಿ ಅರ್ಥ ಆಗುತ್ತೆ. ಆಗ ಇನ್ಸ್ಪೆಕ್ಟರ್ ಹಾರಿಕಾಳನ್ನ ಮ್ಯಾಥು ಬಗ್ಗೆ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅದನ್ನ ಕೇಳಿದ ಹಾರಿಕಾಗೆ ಮತ್ತಷ್ಟು ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದ್ದರಿಂದ ಆಗ ಇನ್ಸ್ಪೆಕ್ಟರ್ ಗೆ ಹಾರಿಕಾ ನನ್ನಿಂದ ಖಂಡಿತವಾಗಿ ಏನನ್ನು ಮುಚ್ಚಿಟ್ಟಿದ್ದಾಳೆ ಅಂತೇಳಿ ಬಲವಾದ ಕ್ಲಾರಿಟಿ ಸಿಗುತ್ತೆ. ಇನ್ನೊಂದ್ ಕಡೆ
ನಿಧಿ ತನ್ನ ಪೇರೆಂಟ್ಸ್ ಫೈಲ್ ಅನ್ನ ಸ್ಟಡಿ ಮಾಡ್ತಿರುವಾಗ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಗೊತ್ತಾಗುತ್ತೆ. ಅದೇನು ಅಂದ್ರೆ ಹಾರಿಕಾ ತಂದೆ ನನ್ಗೊಂದು ಗಂಡ್ಮಗು ಬೇಕು ಅಂತೇಳಿ ಬಯಸ್ತಾ ಇರ್ತಾನೆ. ಆದ್ರೆ ಅವರಿಗೆ ಇಬ್ರು ಟ್ವಿನ್ಸ್ ಹೆಣ್ಮಕ್ಳು ಹುಡ್ತಾರೆ. ಅವ್ರಿಗೆ ಹಾರಿಕಾ ಮತ್ತು ಅಕೀರಾ ಅಂತೇಳಿ ಹೆಸರನ್ನ ಇಡ್ತಾರೆ. ಆಗ ಹಾರಿಕಾ ಫಾದರ್ ಗೆ ಇಬ್ಬರು ಹೆಣ್ಮಕ್ಳನ್ನ ಸಾಕುವುದಕ್ಕೆ ಇಷ್ಟ ಇರದೆ ಅಕೀರಾಳನ್ನ ಅಲ್ಲೇ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿರೋ ನರ್ಸ್ಗೆ ಕೊಟ್ಟಿರ್ತಾನೆ. ನರ್ಸ್ಗೆ ಮಕ್ಕಳು ಇಲ್ದಿರೋ ಕಾರಣ ಅಕೀರಾಳನ್ನ ಸ್ವಂತ ಮಗಳ ಹಾಗೆ ನೋಡ್ಕೊಳ್ತಾಳೆ. ಈಗಿರುವಾಗ ಒಂದು ದಿನ ಹಾರಿಕಾಳ ಸ್ಕೂಲ್ ಆನಿವರ್ಸರಿ ಫಂಕ್ಷನ್ ಟಿವಿಯಲ್ಲಿ ಬರ್ತಿರುವಾಗ ಅದೆಲ್ಲವನ್ನು ಕೂಡ ಅಕೀರಾ ನೋಡ್ತಾಳೆ. ಹಾರಿಕಾ ನನ್ನಾಗೆ ಇದ್ದಾಳೆ ಅಂತೇಳಿ ಆಶ್ಚರ್ಯ ಪಡ್ತಾಳೆ. ಇದಾದ ಸ್ವಲ್ಪ ದಿನಕ್ಕೆ ಅಕೀರಾಳನ್ನ ಸಾಕೋ ನರ್ಸ್ ಸತ್ತೋಗಿದ್ದರಿಂದ ಅಕೀರಾ ಹಾರಿಕಾಳ ಮನೆಯ ಅಡ್ರೆಸ್ ಅನ್ನ ಪತ್ತೆ ಮಾಡಿ ಹಾರಿಕಾಳನ್ನ ಮೀಟ್ ಮಾಡ್ತಾಳೆ. ಅಕೀರಾಳನ್ನ ನೋಡಿದ ಹಾರಿಕಾ ಕೂಡ ಶಾಕ್ ಆಗ್ತಾಳೆ. ಅಷ್ಟೇ ಅಲ್ಲದೆ ಅವಳನ್ನು ತುಂಬಾ ಇಷ್ಟ ಪಡ್ತಾಳೆ. ಹಾರಿಕಾಗೆ ಸಪರೇಟ್ ರೂಮ್ ಇರೋದ್ರಿಂದ ಅಕೀರಾ ಬಗ್ಗೆ ತನ್ನ ಪೇರೆಂಟ್ಸ್ ಹೇಳ್ದೆ ಹಾರಿಕಾ ಮತ್ತು ಅಕೀರಾ ಸೇರ್ಕೊಂಡು ಒಂದೇ ರೂಮ್ ನಲ್ಲಿ ಇರ್ತಾ ಹಾರಿಕಾ ಹೊರಗಡೆ ಆಟ ಆಡೋದಿಕ್ ಹೋದ್ರೆ ಅಕೀರಾ ರೂಮ್ ಅಲ್ಲೇ ಇರ್ತಾ ಇದ್ಲು. ಅದೇ ರೀತಿ ಅಕೀರಾ ಆಚೆ ಕಡೆ ಆಟ ಆಡೋದಿಕ್ ಹೋದ್ರೆ ಹಾರಿಕಾ ರೂಮ್ ಅಲ್ಲೇ ಇರ್ತಾ ಇದ್ಲು. ಹೀಗೆ ಒಂದೇ ರೂಮ್ ಅಲ್ಲಿ ಇಬ್ರು ಕೂಡ ತುಂಬಾ ಸಂತೋಷವಾಗಿರ್ತಾ ಇದ್ರು. ಆಗ ಇದನ್ನೆಲ್ಲ ತಿಳ್ಕೊಂಡ ನಿಧಿ ಶಾಕ್ ಆಗಿ ತನ್ನ ಅಮ್ಮನ ಬಳಿ ಹೋಗಿ ಅಮ್ಮ ನಿಜ ಹೇಳು, ನಿಮ್ಗೆ ಅಕೀರಾ ಅನ್ನೋ ತಂಗಿ ಇದ್ಲಲ್ವಾ ಅಂತ ಕೇಳಿದಾಗ ಆಗ ಹಾರಿಕಾ ಹೌದು ಅಂತ ಹೇಳ್ತಾಳೆ. ಹಾಗೆ ಹಾರಿಕಾ ತನ್ನ ಮಗಳಿಗೆ ಉಳಿದ ಕಥೆಯನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ನು ಮೂವಿಯ ಫ್ಲಾಶ್ ಬ್ಯಾಕ್ ಅಲ್ಲಿ ಇನ್ಸ್ಪೆಕ್ಟರ್ ಹಾರಿಕಾ ಬಗ್ಗೆ ತಿಳ್ಕೋಬೇಕು ಅಂತೇಳಿ ಸೈಕಾಟ್ರಿಸ್ಟ್ ಹತ್ರ ಹಾರಿಕಾ ಬಗ್ಗೆ ಪೂರ್ತಿಯಾಗಿ ಹೇಳಿದಾಗ ರಿಪೋರ್ಟ್ ಅನ್ನು ಚೆಕ್ ಮಾಡಿದ ಡಾಕ್ಟರ್ ಹಾರಿಕಾ ಬಗ್ಗೆ ಒಂದು ತಲೆ ಕೆಡುವಂತ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾರೆ. ಅದೇನು ಅಂದ್ರೆ ಸಿಜೋಫಿನಿಯಾ ಅನ್ನೋ ಡಿಸಾರ್ಡರ್ ಪ್ರಾಬ್ಲಮ್ ಇಂದ ಬಳಲ್ತಾ ಇದ್ದಾಳೆ. ನಿಜ ಹೇಳ್ಬೇಕಂದ್ರೆ ಹಾರಿಕೆಗೆ ಟ್ವಿನ್ ಸಿಸ್ಟರ್ಸ್ ಯಾರು ಇರೋದಿಲ್ಲ. ಹಾರಿಕಾ ಒಂಟಿಯಾಗೇ ಇರ್ತಾಳೆ. ಹಾರಿಕಾ ಚಿಕ್ಕ ವಯಸ್ಸಿನಲ್ಲಿ ಅವಳ ತಂದೆ ತಾಯಿಗಳು ಯಾವಾಗ್ಲೂ ಜಗಳ ಮಾಡ್ತಾ ಇರ್ತಾರೆ. ಹಾರಿಕಾ ಜೊತೆ ಒಂದು ದಿನನೂ ಕೂಡ ಅವ್ರು ಟೈಮ್ ಸ್ಪೆಂಡ್ ಮಾಡ್ತಾ ಇರಲ್ಲ. ಅದೆಲ್ಲವನ್ನು ನೋಡ್ತಾ ಇದ್ದ ಹಾರಿಕಾ ಒಂಟಿತನವನ್ನ ಸಹಿಸಿಕೊಳ್ಳಲಾಗದೆ ನನ್ ಜೊತೆ ಮಾತಾಡೋದಿಕ್ಕೆ ಯಾರಾದ್ರೂ ಇದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ ಆಲೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಾಗ್ಲೇ ಹಾರಿಕಾಗೆ ನನ್ಗೊಬ್ಳು ತಂಗಿ ಇದ್ದಿದ್ರೆ ಇಬ್ರು ಹ್ಯಾಪಿಯಾಗಿ ಆಟ ಆಡ್ಕೊಳ್ತಾ ಮಾತಾಡ್ಕೊಳ್ತಾ ಸಂತೋಷವಾಗಿ ಇರ್ಬೋದಾಗಿತ್ತು ಅಂತ ಅನ್ಕೊಳ್ತಾಳೆ. ಹಾಗೆ ನನ್ನಾಗಿ ಇರೋ ಒಬ್ಬ ತಂಗಿ ಇದ್ದಾಳೆ, ಅವಳ ಹೆಸರು ಅಕೀರಾ ಅಂತೇಳಿ ಊಹಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ರೀತಿಯಾಗಿ ಹಾರಿಕಾ ಒಂದೊಂದ್ಸಾರಿ ಹಾರಿಕಾಳಾಗಿ ಒಂದೊಂದ್ಸಾರಿ ಅಕೀರಾಳಾಗಿ ತನ್ನಲ್ಲೇ ಇಬ್ಬರನ್ನು ಕೂಡ ನೋಡ್ಕೊಳ್ತಾ ಇರ್ತಾಳೆ. ಆ ನಂತರ ಹಾರಿಕಾ ದೊಡ್ಡಳಾದ್ಮೇಲೆ ಕೂಡ ಅಕೀರಾ ಮತ್ತು ಹಾರಿಕಾಳಾಗಿ ಊಹಿಸ್ಕೊಳ್ತಾ ಪ್ರವರ್ತನೆಗಳು ಕೂಡ ಬದಲಾಗ್ತಾ ಹೋಗ್ತಾ ಇದ್ವು ಅಂತೇಳಿ ಡಾಕ್ಟರ್ ಇನ್ಸ್ಪೆಕ್ಟರ್ ಹತ್ರ ಹೇಳ್ತಾರೆ. ಈ ರೀತಿಯಾಗಿ ಹಾರಿಕಾ ಒಂದು ದಿನ ಪಬ್ಗೆ ಹೋಗಿ ಅಕೀರಾಳಾಗಿ ಗಿಟಾರ್ ಅನ್ನ ಪ್ಲೇ ಮಾಡ್ತಿರುವಾಗ ಅದೇ ದಿನ ಮ್ಯಾಥುಗೆ ಪರಿಚಯವಾಗ್ತಾಳೆ. ನಂತರ ಇಬ್ಬರಿಗೂ ಕೂಡ ಬ್ರೇಕಪ್ ಆಗುತ್ತೆ. ಇಲ್ಲೇ ಇನ್ನೊಂದು ತಲೆ ಕೆಡುವಂತ ಟ್ವಿಸ್ಟ್ ಏನು ಅಂದ್ರೆ ಅದೇ ಪಬ್ ಅಲ್ಲಿ ಹಾರಿಕಾಳಾಗಿರುವ ಅಕೀರಾಳನ್ನ ನೋಡಿದ ಸಂಜಯ್ ಇವಳು ಬೇರೆ ಹುಡುಗಿ ಅಂದ್ಕೊಂಡು ಅದು ಹಾರಿಕಾಗೆ ಗೊತ್ತಾಗದ ಹಾಗೆ ಅವಳ ಜೊತೆ ಅಫೇರ್ ಅನ್ನ ಇಟ್ಕೋತಾನೆ. ಈ ರೀತಿಯಾಗಿ ಕೆಲವು ದಿನಗಳು ಕಳೆದೋಗ್ತವೆ. ಇಲ್ಲೇ ನಮ್ಗೆ ಗೊತ್ತಾಗೋ ಮತ್ತೊಂದು ವಿಷಯ ಏನಂದ್ರೆ ಹಾರಿಕಾಳಾಗಿರುವಾಗ ಅಕೀರಾ ಬಗ್ಗೆ, ಅಕೀರಾಳಾಗಿರುವಾಗ ಹಾರಿಕಾ ಬಗ್ಗೆ ಮತ್ತು ಅವಳು ಮಾಡೋ ಕೆಲಸದ ಬಗ್ಗೆ ಯಾವುದು ಕೂಡ ನೆನಪಿರೋದಿಲ್ಲ. ಆ ರೀತಿಯಾಗಿ ಅಕೀರಾ ಮತ್ತಲ್ಲಿ ಬಿದ್ದ ಸಂಜಯ್ಗೆ ಹಾರಿಕಾಳನ್ನ ದೂರ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಹಾರಿಕಾಳಿಗೆ ಮಾತ್ರ ಸಂಜಯ್ ನನ್ನನ್ನ ಹೇಗೆ ಅವಾಯ್ಡ್ ಮಾಡ್ತಿದ್ದಾನೆ ಅಂತೇಳಿ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಒಂದಿನ ಹಾರಿಕಾ ಹೇಗಾದ್ರೂ ಮಾಡಿ ಸಂಜಯ್ ನನ್ನ ಹತ್ರ ಉಳಿಸ್ಕೋಬೇಕು ಅಂತೇಳಿ ಮಾಡರ್ನ್ ಡ್ರೆಸ್ ಅನ್ನ ಹಾಕೊಂಡು ಸಂಜಯ್ ಮುಂದಕ್ಕೆ ಹ್ಯಾಪಿಯಾಗಿ ಹೋಗ್ತಾಳೆ. ಆದ್ರೆ ಸಂಜಯ್ ಮಾತ್ರ ಆ ಮಾಡರ್ನ್ ಡ್ರೆಸ್ ಅಲ್ಲಿ ಹಾರಿಕಾಳನ್ನ ನೋಡಿ ಇವಳು ಅಕೀರಾ ಅಂತ ಅಂದ್ಕೊಂಡು ನನಗೆ ನೀನು ಅಂದ್ರೆ ತುಂಬಾ ಇಷ್ಟ, ಹಾರಿಕಾ ಅಂದ್ರೆ ನನಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಅವಳಿಗೆ ಡೈವರ್ಸ್ ಅನ್ನ ಕೊಟ್ಟು ನಾವಿಬ್ರು ಮದುವೆ ಮಾಡ್ಕೊಂಡು ಎಲ್ಲಾದ್ರೂ ದೂರ ಹೋಗಿ ನಾವಿಬ್ರು ಹ್ಯಾಪಿಯಾಗಿ ಇರೋಣ ಅಂತ ಹೇಳ್ತಾನೆ. ಅದನ್ನು ಕೇಳಿದ ಹಾರಿಕಾಳ ಕನಸು ನುಚ್ಚು ನೂರಾಗಿ ಹೋಗುತ್ತೆ. ಏಕೆಂದ್ರೆ ಹಾರಿಕಾಳಿಗೆ ಪ್ರಪಂಚದಲ್ಲಿ ಸಂಜಯ್ ನನ್ನ ಬಿಟ್ರೆ ಬೇರೆ ಯಾರು ಕೂಡ ಅವಳಿಗೆ ಇರೋದಿಲ್ಲ. ಅದಕ್ಕೋಸ್ಕರ ಹಾರಿಕಾ ಸಂಜಯ್ ನನಗೆ ಮೋಸ ಮಾಡಿದ್ದಾನೆ, ಅವನು ಬೇರೆಯವರಿಗೆ ಸಿಗಬಾರದು ಅಂತೇಳಿ ಸ್ವಲ್ಪ ಕೂಡ ಆಲೋಚನೆ ಮಾಡದೆ ಕೋಪದಲ್ಲಿ ಸಂಜಯ್ ನನ್ನ ಕೊಂದು ಬೇಸ್ಮೆಂಟ್ ನ ಒಂದು ದೊಡ್ಡ ಬಾಕ್ಸ್ ಅಲ್ಲಿ ಸಂಜಯ್ನ ಡೆಡ್ ಬಾಡಿಯನ್ನ ಬಚ್ಚಿಡ್ತಾಳೆ. ಅದಾದ ನಂತರ ಹಾರಿಕಾ ಮಾರ್ನಿಂಗ್ ಆದ್ಮೇಲೆ ಎಲ್ಲವನ್ನು ಕೂಡ ಮರ್ತೋಗ್ತಾಳೆ. ಅದಕ್ಕೋಸ್ಕರ ಹಾರಿಕಾ ನನ್ ಗಂಡ ಕಾಣಿಸ್ತಿಲ್ಲ ಅಂತೇಳಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾಳೆ. ಇದೆಲ್ಲವನ್ನು ಕೇಳಿದ ಇನ್ಸ್ಪೆಕ್ಟರ್ ನಿಜವಾಗ್ಲೂ ಒಬ್ಬ ಮನುಷ್ಯನಲ್ಲಿ ಇಬ್ರು ವ್ಯಕ್ತಿಗಳು ಇರ್ತಾರ ಅಂತ ಕೇಳಿದಾಗ ಅದಕ್ಕೆ ಡಾಕ್ಟರ್ 0.001 ಚಾನ್ಸ್ ಇದೆ. ಹಾರಿಕಾಗೆ ಬಾಲ್ಯದಲ್ಲಿ ನಡೆದ ಸಂಘಟನೆಗಳಿಂದ ಇದು ಟ್ರಿಗರ್ ಆಗಿ ಅಕೀರಾ ಅವಳ ತಲೆಯಲ್ಲಿ ಉಳಿದುಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿದಾಗ ಇನ್ಸ್ಪೆಕ್ಟರ್ ಹಾರಿಕಾ ಕ್ರಿಮಿನಲ್ ಅಲ್ಲ, ಅವಳೊಬ್ಳು ಪೇಷಂಟ್ ಅಂತೇಳಿ ಅರ್ಥ ಮಾಡ್ಕೊಂಡು ಅವಳನ್ನ ಬಿಟ್ಬಿಡ್ತಾನೆ. ಇನ್ನು ಮೂವಿ ಸ್ಟೋರಿ ಪ್ರೆಸೆಂಟ್ ಅಲ್ಲಿ ನಿಧಿ ಅಸಲಿ ಸ್ಟೋರಿಯನ್ನ ತನ್ನ ತಾಯಿಯನ್ನು ತಿಳ್ಕೊಂಡು ತನ್ನ ತಾಯಿಯ ಮಾನಸಿಕ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಅಂತ ಕೇಳ್ತಾಳೆ. ಸೀನ್ ಕಟ್ ಆದ್ರೆ ಸ್ವಲ್ಪ ದಿನಗಳ ನಂತರ ಹಾರಿಕಾ ಮತ್ತು ನಿಧಿ ಪೊಲೀಸ್ ಸ್ಟೇಷನ್ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡ್ಬೇಕು ಅಂತ ಹೇಳ್ತಾರೆ. ಅದನ್ನ ಕೇಳಿದ ಇನ್ಸ್ಪೆಕ್ಟರ್ ಯಾರ ಮಿಸ್ಸಿಂಗ್ ಅಂತ ಕೇಳಿದಾಗ ಅದಕ್ಕೆ ನಿಧಿ ನನ್ನ ಗ್ರಾಂಡ್ ಫಾದರ್ ನಿನ್ನೆಯಿಂದ ಕಾಣಿಸ್ತಾ ಇಲ್ಲ, ಹೇಗಾದ್ರೂ ಮಾಡಿ ಅವರನ್ನ ಹುಡುಕೊಡ್ಬೇಕು ಅಂತ ಹೇಳ್ತಾಳೆ. ಈ ಸಾರಿ ಆ ವ್ಯಕ್ತಿ ಕಾಣದೆ ಹೋಗಿರೋದಕ್ಕೆ ಹಾರಿಕಾನ ಅಥವಾ ಅಕೀರಾನ ಅಂತೇಳಿ ಕಂಡುಹಿಡಿಬೇಕು. ನಂತರ ಈ ವಿಷಯ ಇನ್ಸ್ಪೆಕ್ಟರ್ ಅರವಿಂದ್ಗೆ ಗೊತ್ತಾಗಿ ಶಾಕ್ ಆಗಿ ಹೋಗ್ತಾನೆ. ಇದರೊಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ಧನ್ಯವಾದಗಳು.